ನಮಸ್ಕಾರ. ನಾನು ಜಯಶ್ರೀ. ನಾನು ಈ ಮೊಟ್ಟೆತಡ್ಕ ಮಿಷನ್ ಮೂಲೆ ಈ ರೋಡಿನ ನಿವಾಸಿ. ಇಲ್ಲೇ ನಮ್ಮ ಮನೆ ಬರ್ತದೆ. ನಾವಿಲ್ಲಿ ಬಂದು 3 ವರ್ಷ ಆಯಿತು. ಆವಾಗ ಏನು ಸೌಕರ್ಯ ಇರಲಿಲ್ಲ ಇಲ್ಲಿ. ರೋಡು ಎಲ್ಲ ಇದು ಯಾವುದು ಇರಲಿಲ್ಲ. ಈಗ ಇವರು ಶಶೋಕರಯ್ಯವರು ಬಂದು ಇಲ್ಲಿ ಶಿಲಾನ್ಯಾಸ ಮಾಡಿದ್ದಾರೆ. ಅವರ ಬಗ್ಗೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ ನಾವು. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಮೊದಲೆಲ್ಲ ನಾವು ಅಂದ್ರೆ ಪುತ್ತೂರಿಗೆ ಬಂದು 3 ವರ್ಷ ಆಯ್ತು ಅಷ್ಟೇ. ಅದರ ಹಿಂದೆ ಎಲ್ಲ ನಾವು ಊರಿಗೆ ಅಂತ ಬರ್ತಾ ಇದ್ದದ್ದು. ಆವಾಗೆಲ್ಲ ತುಂಬಾ ಇಲ್ಲಿ ಹಿಂದೆ ಉಳಿದಾಗ ಇತ್ತು ಪುತ್ತೂರೆಲ್ಲ. ಈಗ ತುಂಬಾ ಕೆಲಸಗಳ ಅಭಿವೃದ್ಧಿಗಳು ಆಗ್ತಾ ಉಂಟು. ನಾವು ಅವರನ್ನು ಫಾಲೋ ಮಾಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಮತ್ತೆ ನಾವು ಪಕ್ಷ ಯಾವುದು ಧರ್ಮ ಅಂತ ನೋಡಿ ಅಲ್ಲ ಅವರನ್ನು ಇದು ಮಾಡ್ತಾ ಇರೋದು. ಯಾಕೆಂದ್ರೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು. ಅವರು ಒಳ್ಳೆ ಕಾರ್ಯಗಳನ್ನು ಈಗ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದೆಯೂ ಅವರೇ ಇಲ್ಲಿ ಆಗಿ ಬರಬೇಕು MLA ಆಗಿ. ಹಾಗೆ ಅದಕ್ಕೆ ಬೇಕಾದ ಎಲ್ಲ ಪ್ರೋತ್ಸಾಹವು ನಾವು ಮಾಡ್ತೇವೆ. ಈ ರೋಡು ಈಗ ಆದಷ್ಟು ಬೇಗ ಅವರು ಮಾಡಿಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿಗೆ ಸ್ವಲ್ಪ ಇದು ಚರಂಡಿ ವ್ಯವಸ್ಥೆ ಇದೆಲ್ಲ ಆಗಬೇಕು. ಹಾಗೆ ಅದೆಲ್ಲವನ್ನು ಮಾಡಿಕೊಡ್ತೇವೆ ಅಂತ ಅವರು ಹೇಳಿದ್ದಾರೆ. ಹಾಗೆ ನಮಗೂ ಅವರ ಮೇಲೆ ಭರವಸೆ ಇದೆ, ಮಾಡ್ತಾರೆ ಅಂತ. ಆದಷ್ಟು ಬೇಗ ಅವರೇ ಮುಂದೆಯೂ ಇಲ್ಲಿ ಆಗಿ ಒಳ್ಳೆ ಅಭಿವೃದ್ಧಿಯ ಕೆಲಸಗಳನ್ನು ಪುತ್ತೂರಿಗೆ ಮಾಡಲಿ ಅಂತ ಹೇಳಿ ನಮಗೆ ತುಂಬ ಆಸೆ ಇದೆ. ರೋಡು ಮನೆ ಹೋಗ್ತದೋ ಅಂತ ಹೇಳುವಷ್ಟು ಭಯ ಆಗಿತ್ತು ನಮಗೆ. ಅವಾಗ ಇನ್ನೇನು ಮಾಡೋದು ಅಂತೇಳಿ ಶೈಲಪ್ಪ ಅವ್ರ ಹತ್ರ ಕೇಳಿದಾಗ ಕೂಡಲೇ ತಡೆಗೋಡೆ ಅವರು ಕಟ್ಟಿಕೊಟ್ರು. ಹಾಗಾಗಿ ಬಹಳ ಆರಾಮಾಯಿತು. ನಂತರ ನಾವು ಒಂದು ಸತಿ ಮಾನ್ಯ ಶಾಸಕರ ಹತ್ರ ಹೋಗಿ ಸೈನ್ ಹಾಕಿ ಕೇಳಿದ್ದೆವು, ಇದಕ್ಕೊಂದು ಚರಂಡಿ ವ್ಯವಸ್ಥೆ ಮತ್ತು ಒಂದು ಸ್ಟ್ರೀಟ್ ಲೈಟ್ ಎಲ್ಲ ಬೇಕು ಅಂತ. ಹಾಗೆ ಒಂದೊಂದೇ ಆಗ್ತಾ ಇದೆ. ಹಾಗೆ ಈ ಲೇಔಟಿನ ನಿವಾಸಿಗಳಿಗೆ ಇವತ್ತು ಬಹಳ ಒಂದು ಭರವಸೆ ಸಿಕ್ಕಿದೆ, ಬಹಳ ಖುಷಿಯಾಗಿದೆ. ಶಾಸಕರೇ ನಮ್ಮ ಇಲ್ಲಿಗೆ ಬಂದಿದ್ದಾರೆ, ನಮಗೆ ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ನಾವು ನಗರದಲ್ಲಿ ಇದ್ದರೂ ಹಳ್ಳಿಯಲ್ಲಿ ಇದ್ದೇವೆ ಅಂತ ಹೇಳುವಂಥ ಒಂದು ಮನಸ್ಸಿಗೆ ಕಾಣ್ತಾ ಇತ್ತು. ಅಲ್ಲ, ಇದು ಕೂಡ ಈ ಏರಿಯಾ ಕೂಡ ಬೆಳೀತಾ ಇದೆ. ಮುಂದೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಗ್ತದೆ ಅಂತ ಹೇಳುವ ಖುಷಿಯಾಗಿದೆ, ಭರವಸೆ ಆಗಿದೆ. ಹಾಗೆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಶುಭಮಸ್ತು. ಶಾಸಕರು ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮಾತುಗಳನ್ನು ನಾವು ಪ್ರತಿ ದಿವಸ ವಿಡಿಯೋಗಳಲ್ಲಿ ನೋಡ್ತೇವೆ. ಜಾತಿ ಭೇದ ಇಲ್ಲದೆ, ಧರ್ಮ ಭೇದ ಇಲ್ಲದೆ, ಯಾವುದೇ ಪಕ್ಷ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಅವರು ಸಹಾಯ ಮಾಡ್ತಾ ಇದ್ದಾರೆ. ಎಷ್ಟೋ ಸತಿ ಕಡು ಬಡವರು ಬಂದಾಗ ಕಣ್ಣೀರು ಹಾಕಿದಾಗ ಅವರು ಕೈಯಿಂದ ತೆಗೆದು ಹಣ ಕೊಟ್ಟದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಬಹಳ ವಿಶೇಷ ಕಾಣ್ತಾ ಇದೆ ನಮಗೆ. ಹಾಗೆ ಅವರು ಜಾತಿ ಭೇದವಿಲ್ಲದೆ ಊರಿನ ಪ್ರಗತಿಗೆ ಬೇಕಾಗಿ, ಪುತ್ತೂರಿನ ಪ್ರಗತಿಗೆ ಬೇಕಾಗಿ ವ್ಯಕ್ತಿ ನೋಡದೆ, ಜನ ನೋಡದೆ, ಮತ ನೋಡದೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೂ ಮುಂದೆ ನಾವು ಸಹಾಯ ಮಾಡುವ, ಮತ್ತು ಅವರಿಗೆ ಸಹಾಯ ಮಾಡುವ, ಅವರಿಗೆ ಏನು ಬಲ ಬೇಕು ಆ ಬಲವನ್ನು ನಾವು ಮುಂದೆ ಕೊಡುವ ಅಂತೇಳಿ ಪ್ರಾರ್ಥಿಸುತ್ತಾ ಇದನ್ನು ಮುಂದುವರಿಸ್ತಾ ಇದ್ದೇನೆ. ತಮ್ಮೆಲ್ಲರ ಒಪ್ಪಿಗೆಯೊಂದಿಗೆ ಒಡೆಯುತ್ತಾ ಇದ್ದೇನೆ. ನಮ್ಮ ರಸ್ತೆಗೆ ಇಲ್ಲಿ ಬಂದು ಅವರು ಶಿಲಾನ್ಯಾಸ ಮಾಡಿದ್ದಾರೆ. ಹಾಗೆ ನಮಗೆ ಬಹಳ ಖುಷಿಯಾಗಿದೆ. ಅಂತ ಇದೇ ರೀತಿ ಪುತ್ತೂರು ಅಭಿವೃದ್ಧಿ ಆಗಲಿ ಅಂತ ನಾನು ಹಾರೈಸ್ತೇನೆ. ನಿಮಗೆ ಶಾಸಕರ ಕಾರ್ಯವೈಖರಿ ಬಗ್ಗೆ ಏನಾದರೂ ಅಭಿಪ್ರಾಯ ಇದೆಯಾ? ಅದೇ, ಅವರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ಉಂಟು. ಇದೆ. ಇಷ್ಟರವರೆಗೆ ಬಂದ ಶಾಸಕರಲ್ಲಿ ಇವರಷ್ಟು ಅಭಿವೃದ್ಧಿ ಆದದ್ದು ಇಷ್ಟವರೆಗೆ ಇಲ್ಲ. ನೆಕ್ಸ್ಟ್ ಟೈಮ್ ಅವರೇ ಶಾಸಕರಾಗಬೇಕು ಅಂತ ಬಯಸ್ತೀರಾ? ಹೌದು. ನಿಮ್ಮ ಹೆಸರು ಸರ್? ಗೋವಿಂದ್ ಭಟ್. ನಮ್ಮ ಶಾಸಕರ ಪುತ್ತೂರು ಬಾರಿ ಇಂಪ್ರೂವ್ಮೆಂಟ್ ಆವತ್ತು ಅಂಚಾನೆ ಇತನ ರೋಡ್ ಪೂರ ಶಿಲಾನ್ಯಾಸ ಆತು ಎಡ್ಡೆ ಬೇಳೆ ಮಂತಿರು ನಾನು ನೆಕ್ಸ್ಟ್ ಒಂಜಿ ಶಾಸಕರ ಹತ್ತು ತಿಕ್ಕೋಡು ನಮ್ಮ ಅಭಿಪ್ರಾಯ. ಸಹಕಾರ ಮೈನ್ ಉಂಟು ಸುಂದರಗೌಡ ಕುಂಜೂರು ಕತ್ತು ಎಂಕಲ ಉಂಟು ದುಂಬೂರ್ದಿ ಆರ್ಯಪ್ಪ ಗ್ರಾಮ ಗೋಳಿಕಟ್ಟೆ ಅಂತ ಒಂದು ಊರು. ಶಾಸಕರು ಹೇಳಿದಾಗೆ ನಮಗೆ ಇವತ್ತು ಭಾರಿ ಒಂದು ಸಂತೋಷದ ವಿಷಯ. ನಾನು ರಾಮಭಟ್ರಿಂದ ಇದ್ದು ಇಷ್ಟವರೆಗೆ ಎಲ್ಲ ಶಾಸಕರು ನೋಡಿದ್ದೇನೆ. ಇಂಥ ಒಂದು ಶಾಸಕರು ನಮಗೆ ನಮ್ಮ ಈ ಗೋಳಿಗಟ್ಟೆಗೆ ಬಂದು ನಮ್ಮ ಜಮಾತಿನೆಲ್ಲ ಪ್ರಮುಖರಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಅದೇ ನಮ್ಮ ಇಬ್ಬರು ಕೌನ್ಸಿಲರ್ ಇದ್ದಾರೆ. ಅದು ನಮಗೆ ಒಂದು ಇಲೆಕ್ಷನ್ ವಿನ್ ಆದವರು, ಇನ್ನೂ ಒಂದು ಸರ್ಕಾರ ನೋಮಿನೇಟ್ ಆದ ಬಶೀರ್ ಅವರು, ಒಂದು ರಿಯಾಜ್ ಅವರು ಇಲೆಕ್ಷನ್ ಗೆದ್ದವರು, ಇವರು ಅದೇ ನಮ್ಮ ಇಬ್ರಾಹಿಂ ಇದ್ದಾರೆ. ಎಲ್ಲ ನಮ್ಮ ಊರಿನೆಲ್ಲ ಹಿರಿಯರು ಎಲ್ಲ ಇದ್ದಾರೆ. ಅಂದ್ರೆ ಒಂದು ಸಂತೋಷದ ವಿಷಯ. ಅಂದ್ರೆ ಇಷ್ಟವರೆಗೆ ರಾಮಭಟ್ರಿಂದ ಹಿಡಿದು ನಮಗೆ MLA ಬಂದವರು ಯಾರು ಇಲ್ಲ. ಒಂದು ಅಭಿವೃದ್ಧಿಗೆ ಬೇಕಾಗಿ ನಮ್ಮ ಇಲ್ಲಿಗೆ ಬಂದು ನಮಗೆ ವಿವಿಧ ಕಾಮಗಾರಿ ಎಲ್ಲ, ಈ ಗುಡ್ಡ ರಸ್ತೆ, ದರ್ಖಾಸ್ತ್ ರಸ್ತೆ, ನಮ್ಮ ಇನ್ನೊಂದು ಬೇಡಿಕೆ ಅಂದ್ರೆ ಸರಲ್ಲಿ ದಯವಿಟ್ಟು ನಮ್ಮೊಂದು ಮಸೀದಿ ಸ್ಥಳ ಇದೆ, ಅಲ್ಲಿ ಸುಮಾರು ಮನೆಗಳಿದೆ, ಅಲ್ಲಿಗೊಂದು ರಸ್ತೆ ಸಂಪರ್ಕ ನೀವು ಪ್ರಯತ್ನಿಸಿದ್ರೆ ಅದು ಖಂಡಿತ ಆಗ್ತದೆ. ಅದನ್ನು ನಮಗೆ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು. ನಿಮ್ಮದೊಂದು ಎಲ್ಲರ ಪರವಾಗಿ ನಮ್ಮನೆ ಅದೇ ಅಲ್ಲಿ ಮಸೀದಿ ಒಂದು
ಎರಡರ ಮನೆ ಇದೆ, ಮತ್ತೆ ಒಂದು ಎಕರೆ ಮಸೀದಿ ಇದೆ. ಇನ್ನೊಂದು ಸರ್ ನಮ್ದು ಬಾಲವನ ಅಭಿವೃದ್ಧಿ. ಅದೇ ರೀತಿ ನಮ್ಮ ಹತ್ತಿರ ಇರುವ ನಮ್ಮ ಬಿರಮಲೆ ಬೆಟ್ಟ, ಅದು ರಸ್ತೆ ಇಲ್ಲಿಂದ ಹೋದ್ರೆ ರಸ್ತೆ ಅಗಲ ಮಾಡಿದ್ರೆ ಇದು ನಮಗೆ ನಮ್ಮ ಊರೊಂದು ಅಭಿವೃದ್ಧಿ ಆಗಲಿ ಸಾಧ್ಯ ಆಗ್ತದೆ. ಎಲ್ಲದಕ್ಕೂ ನಿಮ್ಮನ್ನು ಪರಿಹಾರ ನಾವು ಕೇಳ್ತಾ ಇದ್ದೇವೆ. ಎಲ್ಲದಕ್ಕೂ ನಮ್ಮ ಇದಕ್ಕೆ ಮುದ್ದಾಗಿ ನಮಗೆ ಮೈನ್ ಇದೆ ಸರ್, ಬಟ್ ತುಂಬಾ ಎತ್ತರ ಉಂಟು. ಅಲ್ಲಿಂದ ರೋಡ್ ಮಾಡ್ಲಿಕ್ಕೆ ಆಗ್ತದೆ, ಸರ್ಕಾರಿ ಜಾಗ ಉಂಟು ಆ ಸೈಡಿಂದ ಸರ್. ಒಂದು ದಿನ ನಿಮ್ಮ ಒಂದು ಫ್ರೀ ಟೈಮಲ್ಲಿ ಬಂದು ಪರಿಶೀಲನೆ ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿ ನಮಗೆ ಬಲ್ನಾಡು ಸಂಪರ್ಕ ರಸ್ತೆ ಮಾಡ್ಲಿಕ್ಕೆ ಆಗ್ತದೆ. ಮಿಲಿಟರಿ ಅವರ ಜಾಗ ಅಲ್ಲಿ ಒಂದು ಇದು ಇಟ್ಟಿದ್ದಾರೆ, ಮಿಲಿಟರಿಗೆ ಅಂತ ಹೇಳಿ ಸ್ಥಳ ಕಾದಿರಿಸಿದೆ, ಅದಕ್ಕೆ ರಸ್ತೆ ಮಾಡ್ಲಿಕ್ಕೆ ಆಗ್ತದೆ ಸರ್. ಒಂದು ಸಂಪರ್ಕ ಸಿಗ್ತದೆ. ಅದೊಂದು ಸಹ ಒಂದು ಮುತುವರ್ಜಿ ರಿಸರ್ವ್ ಇಟ್ಟು ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾಗಿ ಗೊತ್ತಿಲ್ಲ. ಸರ್ಕಾರಿ ಅಲ್ಲಿ ಸರ್ಕಾರ ಬಲ್ನಾಡದಾಗ ಜಾಗ ಖಾಲಿ ಉಂಟು ಸರ್. ಇಲ್ಲಿ ಸಂಪರ್ಕ ಮಾಡಿ ಸರ್, ನಮ್ಗೆ ನಾವು ಯಾವ ನಮ್ಮ ಈ ಊರು ಅಂದ್ರೆ ಇಲ್ಲಿ ನಮ್ಮ ಜಾತಿ ಯಾವುದಿಲ್ಲ, ಇಲ್ಲ ಒಂದೇ ಜಾತಿ ಕಾಂಗ್ರೆಸ್ ಜಾತಿ ಮಾತ್ರ ಇಲ್ಲಿ ಇರುದು, ಬೇರೆ ಜಾತಿಯ ನಮ್ಮಲ್ಲಿ ಇಲ್ಲ. ಎಲ್ಲ ನಾವು ಒಟ್ಟಾಗಿದ್ದೇವೆ ಇಲ್ಲಿ ಅಂತ. ನಮ್ಮ ಒಂದು ಯಾವ ಒಂದು ಗಲಾಟೆ ನಮ್ಮ ಇಲ್ಲಿ ಅಷ್ಟು ಸಂವಾದದಿಂದ ನಮ್ಮ ಜಮಾತು ಆಗಿ ನಮ್ಮ ಇವ್ರನ್ನೆಲ್ಲ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮ ನಾವು ಪಾಲ್ಗೊಳ್ತಾ ಇದ್ದೇವೆ ಸರ್. ನಮ್ಮ ಈ ಒಂದು ಪರಿಸರಕ್ಕೆ ಇನ್ನೂ ಮುಂದಕ್ಕೆ ಇನ್ನೂ ಅಭಿವೃದ್ಧಿಗೆ ಬೇಕು ನೀವು ಸಹಕರಿಸಿ ಕೇಳಿಕೊಳ್ತಾ ಇದ್ದೀವಿ. ಮೊಟ್ಟೆತಡ್ಕದ 154ನೇ ವಾರ್ಡ್ 30 ವರ್ಷದಿಂದ ಕಾಂಕ್ರೀಟಿಗೆ ಮನವಿ ಮಾಡ್ತಿದ್ದೇವೆ, ರೋಡಿಗೆ. ಆದರೂ ಆಗಲಿಲ್ಲ. ಈಗ ನಮ್ಮ ಶಾಸಕರಾದ ಅಶೋಕ್ರವರು ಬಂದ ಮೇಲೆ ಎಲ್ಲ ಕಡೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮತ್ತು ಮಾಧ್ಯಮದಲ್ಲೂ ಕೇಳ್ತಾ ಇದ್ದೇವೆ ಎಲ್ಲ ಕಡೆ. ಹಾಗೆ ನಾವು ಮಾತಾಡ್ತಿದ್ದೆವು ಎಲ್ಲ ಕಡೆ. ಈಗ MLA ಅವರು ಬಹಳ ಅಭಿವೃದ್ಧಿ ಮಾಡ್ತಿದ್ದಾರೆ. ನಮ್ಮ ನಗರಸಭೆಗೆ ರೋಡೇ ಆಗಲಿಲ್ಲ ಅಂತ ನಾವು ಮಾತಾಡ್ತಿದ್ದೆವು. ಈಗ ಅದು ಸಹ ನಮಗೆ ಇಲ್ಲಿಗೆ ಅಶೋಕ್ರವರು 5 ಲಕ್ಷ ರೂಪಾಯಿ ಇದು ಮಾಡಿ ಕಾಂಕ್ರೀಟಿಗೆ ಎಲ್ಲ ಇದು ಮಾಡಿದ್ದಾರೆ. ಮತ್ತು ಇನ್ನೂ ಸಹ ಅವರೇ MLA ಆಗಿ ಬರಬೇಕು, ಹೆಚ್ಚು ಅನುದಾನವನ್ನು ತರಬೇಕಂತ. ಹೊನ್ನಪ್ಪ ವಿಜ್ಞಾನ ದಾದಾಂಡ ಮತ್ತೆ ಜೋಕುಳಿಗೆ ಯಾವುದಕ್ಕೆ ಪುಸ್ತಕ ಕೊಂಡ್ರೆ ಆಪುಣ ಇಲ್ಲದ ನಮ್ಮ ಮರದ್ದು ಕೊಂಡ್ರೆ ಆಪುಣ ಆಪುಣತಿ ಕರೆಂಟ್ ಬಿಲ್ ಮಾತ್ರ ಬೋಡೆ ಬೋಡತ್ತ ಅಣ್ಣದಿಗೆ ಓಟು ಮಾಡ್ತಾರೆ ತುಳಮ್ಮ ಒವೇ ಸರ್ಕಾರ ಇದು ಒವೇ ಇಂಚಿನ ಯೋಜನೆ ಕೊಣತ್ತೀಚಿ ಒವೇ ಸರ್ಕಾರ ಕೊಡ್ತಿತ್ತು ಅಂತೆ ನವ ಬಲಪಡೆದಾದವಲ್ಲ. ನಮ್ಮ ಸರ್ಕಾರ ಇಂಚಿನ ಚುನಾವಣೆ ಸಮಯ 5 ಗ್ಯಾರಂಟಿ ಬಂತು, 5 ಗ್ಯಾರಂಟಿನ ಅದಕ್ಕೆ ಪುತ್ತೂರದ ಅಭಿವೃದ್ಧಿ ಈ ರೀತಿ ನಿಖಿಲ ಸುಮಾರು ನ್ಯೂಸ್ ಪೂರ ತೂರ್ಮಾರೆ ಏತಾದಿಗಿಟ್ಟು ಇತ್ತೆ ಪೇಪರ್ ಇಟ್ಟಿರತ್ತೆ ಬರ್ತು ಈತು ವರ್ಷಡು ನಿಖಿಲು ತುಯಿನವಳ ಇತ್ತೆ ತುಯಿನ ಈ 5 ವರ್ಷ ಅನಿತ್ತೆ ನಮ್ಮ ಚುನಾವಣೆ ಏನು MLA ಅದು 3 ವರ್ಷ. ಈ 3 ವರ್ಷಡು ನಿಖಿಲಿಗೆ ಪುತ್ತೂರದ ಅಭಿವೃದ್ಧಿ ಆತನಿಂದ ಮನಸ್ಸಿಗೆ ತೋಜಿಲ್ಲ ಎಂದ್ರೆ ಕೇಂದ್ರ ದಾಲ ಮಾಡ್ತಿ ಓಟು ಕೊಡ್ತೆ ಹೆಚ್ಚಿನ ಧರ್ಮದ ವಿಚಾರಡು ಓಟುವಿಕೆ ಪರಿಸ್ಥಿತಿ ಅದು. ನಮ್ಮ ಡಾಕ್ಟರ್ ಯಾರು ಉಂಟು, ನಮ್ಮ ಇಂಜಿನಿಯರ್ ಯಾರು ಉಂಟು, ನಮ್ಮ ಪುಲ್ಲಿಯಲ್ಲೂ ಅವಕ್ಕೆ ಭವಿಷ್ಯ ಕೊಡತ್ತೆ. ಮತ್ತೆ ಭಾಷಣ ಅಂತದ್ದು ಉದ್ಧಾರ ಯಾರು ಸಾಧ್ಯ ಇತ್ತು. ನಮ್ಮ ಜೋಕುಳಿಗೆ ವಿದ್ಯಾಭ್ಯಾಸ ತಿಕ್ಕಿದೆ, ಅಕ್ಳಿಗೆ ಉದ್ಯೋಗ ತಿಕ್ಕಿದೆ, ಅಕ್ಳಿಗೆ ಮಲ್ಲೆ ಆದ ಉದ್ಯೋಗ ತಿಕ್ಕಿನ ಅಕ್ಳ ಕುಟುಂಬ ಇಡೀ ಅಭಿವೃದ್ಧಿ ಆಪುಂಡು. ಐದು ಮಾತ್ರ ಅಭಿವೃದ್ಧಿ ಯಾರು ಸಾಧ್ಯ. ಐಕೆ ನಮಗೆ ದಾದ ಬೋರ್ಡ್ ಬಂದ ಪುತ್ತೂರು ಅಭಿವೃದ್ಧಿ ಆವಡು ಉದ್ಯೋಗ ವಿದ್ಯಾಭ್ಯಾಸ ಕೊರಡು ಎಡೆ ಉದ್ಯೋಗ ಕೊರಡು ಅವು ಎಂಕಲ್ನ ಕಲ್ಪನೆ ಐನ ಜೊತೆಟ್ಟು ಏನಾಲ್ಡ ಬಾಡಿಗೆದ ಇಲ್ಲ ಇತ್ತಾರಲ್ಲ ಅಕ್ಕಳಿಗೆಲ್ಲ ಮೂಜಿ ಸಂಚಿ ಜಾಗ ಕೊಡ್ತಾನೆಲ್ಲ ಪರಿಚಯ ಆಗ್ಲಿ ಏನಾಳ ನಮ್ಮಲ್ಲಿ ಪ್ರಯತ್ನ ಅವ ಇಲ್ಲ ಇದು ಮಲ್ಲ ಇಲ್ಲಿ ಬರತ್ತೆ ಇಂಥ ಕೊರಪು ಮೂಜಿ ಸಂಚಿ ಜಾಗೆ ಇಲ್ಲಿ ಕಟ್ಟಿದ್ರೆ 2 ಲಕ್ಷ ರೂಪಾಯಿ ದುಡ್ಡು ಕೊರಪು ಏನಾಳ ಇಟ್ಟಿಂದ ಪ್ರತಿ ಸೋಮವಾರ ಏನು ಕಚೇರಿ ಉಳ್ಳೆ ಏರ್ಲ ಬಗ್ಗಿದೆ ಕೆಲಸ ಮಲ್ಪೋದು ಎಂದ ದಾದಾಳ ಕೆಲಸ ಇತ್ತಿಲ್ಲ ದಯಮಲ್ತಿದ್ದು ಸೋಮವಾರ ನಾನು ಕಚೇರಿ ಬರ್ತಿಲ್ಲ ಅಲ್ಲಿ ಮಲ್ತು ರೂಪಾಯಿ ಬಂದಿದ್ದು ನಿಖಿಲ ಪೂರ ತೂದು ಬಾರಿ ಖುಷಿ ಆತಲಿ ನಿಖಿಲ ದಾಯಿಡೆ ಶಿಲಾನ್ಯಾಸ ಅಂತ ಬರ್ತೀನಿ ನಿಖಿಲ ಪೂರ ಪಾತೆರೋಡು ಇಲ್ಲದ ಕಂಡ ತೂವೋಡು ಏಪಡ ಬರ್ರೆ ಆಪಲ್ಲ ಇನಿ ಈ ರೀತಿ ಒಂದಾಜು ಪ್ರಾಯ ತಾವು 27 ವರ್ಷ ಈ ಇನಿ ಮುಟ್ಟ ಒಂದು MLA ಇಂಚ ಮತ್ತೆ ಪಾತ್ರ ತೂತಾರ ಇಂಕಲ ಮಾತ್ರ ದಿಕ್ಕಲ ಕೋಡು ಪಾತೆರೋಡು ಏಪೋಲ ಖಂಡಿತ ಉಂಟು ಐಕ್ಯ ಎಂಕಲ ತೀರ ಬರ್ತಾರೆ ಈ ವನಸಾತಿ ಜನ ಈತ ಕೊಡ್ತದೆ ದಾಯ ಬರ್ತಾರೆ ನಿಕಲ ಪೂರ ಪಾತೆರೋಡು ತೂರು ಪರಿಸ್ಥಿತಿ
ಈಗ ಅಲ್ಪನೆ ಕುಲ್ಲುದೊಂಜಿ ಶಿಲಾನ್ಯಾಸ ಮಲ್ತು ಬಿಡ್ತೋಲಿ ನಮಗೆ ಇಂಜ ಪಾತ್ರ ಅವಕಾಶ ತಿಕ್ಕುಲ ಐಕೆ ಕಳೆ ಒಡೆಯರಿಗೆ ಬತ್ತಿದ್ದು ಬರ್ಪಣಂಚಿನ ಕೆಲಸ ಎಲ್ಲ ಮಲ್ತ ದಯಮಲ್ತ ಕೆಲಸ ಇತ್ತಿನ ದಾಲ ಬಲೆ ಇಲ್ಲ ಅಂದುಲ ತುಲೆ ಇಂಚಿನ ಪೆನ್ಷನ್ ಬತ್ತಿನ ತೂಲೆ ಇಜ್ಜಿನನ್ನು ಸೋ ಮಾಡ್ದಾನಿ ಬೇರೆ ಪುಳ್ಳಿನ ಕಡೆ ಪುಡ್ಲೆ ಇನ್ನು ಮಲ್ತು ಬರ್ಪಂಚ ಅವೇ ಎಸ್